ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನ ಎದುರು ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ. ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. 12 ವರ್ಷ ದ್ವೇಷ ಇಟ್ಕೊಳ್ಳೋ ಹಾವಿಗಿಂತ ಕ್ರೂರಿಯಾಗ್ಬಿಟ್ಲು ಆ ಹೆಂಗಸು. ಹುಟ್ಟಿದ ಮಗುವಿಗೆ ವಿಷ ಉಣಿಸಿ ಬೆಳೆಸಿದ್ಲೋ ಏನೋ, ಅವನು ಹಂತಕನಾಗ್ಬಿಟ್ಟ. ಒಡ ಹುಟ್ಟಿದವನ ಹೆಣ ಕೆಡುವುದಕ್ಕೆ ಹೆಮ್ಮಾರಿ ಹೆಂಗಸೊಬ್ಬಳು 17 ವರ್ಷಗಳ ಪ್ರಿಪರೇಷನ್ ಮಾಡಿ ಕಡೆಗೂ ಹೆಣ ಕೆಡವಿ ಹಾಲು ಕುಡಿದಿದ್ಲು. ಇದು ಮರ್ಡರ್ ಮಾಡೋದಕ್ಕೆ ಅಂತಾನೆ ಮಗನನ್ನ ಬೆಳೆಸಿದ ಪೂತನಿಯ ಕಥೆ. ಆ ಜೀಸಸ್ ಮುಂದೆ ಭಕ್ತಿ ಪರವಶನಾಗಿ ಪಿಯಾನೋ ನುಡಿಸ್ತಿದ್ದ ಅಪ್ಪಟ ಯೇಸು ಭಕ್ತನೊಬ್ಬ ಅದೇ ಯೇಸುವಿನ ಪಾದ ಸೇರ್ಬಿಟ್ಟ. ತನ್ನ ಪಿಯಾನೋ ಸ್ವರದಿಂದ ಸಂಭ್ರಮದ ಕ್ಷಣದಲ್ಲಿ ಸಂತೋಷನ ಹೆಚ್ಚಿಸ್ತಿದ್ದ. ಸಾವಿನ ದುಃಖದಲ್ಲಿರೋರ ನೋವನ್ನು ತಾನೂ ಸ್ವೀಕರಿಸೋದೇ ಅವನ ಪ್ರವೃತ್ತಿಯಾಗಿತ್ತು. ಈಗ ಅವನನ್ನೇ ನಂಬಿಕೊಂಡಿದ್ದ ಕುಟುಂಬ ಕಣ್ಣೀರ್ ಹಾಕ್ತಿದೆ. ನಮ್ಮ ಯಜಮಾನ್ರು ಎಲ್ಲೂ ಹೋಗ್ತಿರಲಿಲ್ಲ ಸರ್, ಎಲ್ಲಾದರೂ ಕೆಲಸ ಚರ್ಚ್ಗೆ ಹೋಗ್ತಾ ಇದ್ರು ಸರ್. ಮದುವೆಗಳು ಬರುತ್ತಲ್ಲ ಸರ್, ಅಲ್ಲಿ ಕೀಬೋರ್ಡ್ ಪ್ಲೇ ಮಾಡೋಕೆ ಹೋಗ್ತಾ ಇದ್ರು ಚರ್ಚ್ಗೆ. ಅದೇ ಇವಾಗ ಯಾರ್ದಾದ್ರು ಫಂಕ್ಷನ್ನು, ಮದುವೆ, ಬರ್ತಡೇ ಅದೆಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ರು ಸರ್. ಅಂದರೆ ಸರ್ 2 ಮನೆ ಬಾಡಿಗೆ ಬರ್ತಾಯಿತ್ತು ಸರ್ ನನಗೆ. ಮತ್ತು ನಮ್ಮ ಯಜಮಾನರು ಕೀಬೋರ್ಡ್ ಪ್ಲೇ ಮಾಡೋಕೆ ಹೋಗ್ತಾಯಿದ್ರು. ಅದೇ ಮದುವೆಗಳಿಗೆ, ಫಂಕ್ಷನ್ಗೆ ಅದೆಲ್ಲ ಒಂದು ಸತಿ ಹೋದರೆ 500 ರೂಪಾಯಿ ಕೊಡ್ತಾರೆ ಸರ್ ನಮ್ಮ ಯಜಮಾನ್ರಿಗೆ. ಒನ್ ಅವರ್ಗೆ ಕೀಬೋರ್ಡ್ ಪ್ಲೇ ಮಾಡೋಕ್ಕೆ ಒಂದು ಅವರ್ ಅಂದರೆ 500 ರೂಪಾಯಿ ಕೊಡ್ತಾರೆ ಸರ್. ಅದಕ್ಕೆಲ್ಲ ಹೋಗ್ತಾರೆ. ಮತ್ತು ಆರ್ಕೆಸ್ಟ್ರಾಗಳಿಗೆ ಇರ್ತಾಯಿದ್ರಲ್ಲ, ಅಲ್ಲಿ ಕೀಬೋರ್ಡ್ ಪ್ಲೇ ಮಾಡೋಕೆ ಹೋಗ್ತಾರೆ, ಅಲ್ಲಿ ದುಡ್ಡು ಕೊಡ್ತಾಯಿದ್ರು ಸರ್. ಹೀಗೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ತುಂಬಾ ಜನರಿಗೆ ಪರಿಚಿತನಾಗಿದ್ದ ವ್ಯಕ್ತಿಯ ಹೆಸರು ವಿಲಿಯಂ ಪೀಟರ್. ಆತ ಮೊನ್ನೆ ಬೆಂಗಳೂರು ಪಕ್ಕದ ಬೈಯಪ್ಪನಹಳ್ಳಿಯಲ್ಲಿ ಮರ್ಡರ್ ಆಗೋದ. ವಿಪರ್ಯಾಸ ಅಂದ್ರೆ ಅವನ ಹೆಣ ನೋಡಿ ಯಾರೂ ಗುರುತು ಹಿಡಿಲಿಲ್ಲ. ಅಷ್ಟಕ್ಕೂ ಗುರುತು ಸಿಗೋ ಸ್ಥಿತಿಯಲ್ಲೂ ಅದಿರಲಿಲ್ಲ. ಹೆಣದ ಮೇಲೆ ಹಳೆ ಟೈರ್ಗಳನ್ನ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿತ್ತು. ಆಲ್ಮೋಸ್ಟ್ ಬೆಂದ ಸ್ಥಿತಿಯಲ್ಲಿ ಬಿದ್ದಿದ್ದ ಹೆಣನ ಯಾರೋ ಅಚಾನಕ್ಕಾಗಿ ನೋಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಬೈಯಪ್ಪನಹಳ್ಳಿ ಹತ್ರ ಒಂದು ಬಾಡಿ ಸುಟ್ಟಾಕಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾವು ಕೂಡಲೇ ಅಲ್ಲಿ ಹೋದ್ವಿ. ನೋಡಿದ್ವಿ, ಎಲ್ಲ ಟೈರ್ ಹಾಕಿ ಎಲ್ಲ ಸಂಪೂರ್ಣವಾಗಿ ಸುಟ್ಟಾಗಿತ್ತು. ನಮಗೆ ಈವನ್ ಗಂಡಸ್ರದು ಅಥವಾ ಹೆಂಗಸ್ರದು ಅನ್ನೋದ್ರ ಬಗ್ಗೆ ಸಂದೇಹ ಮೂಡೋ ರೀತಿಯಲ್ಲಿ ಸುಟ್ಟೋಗಿತ್ತು. ಬೈಯಪ್ಪನಹಳ್ಳಿ ಕೆರೆ ಪಕ್ಕದ ಕಾಲು ದಾರಿಯಲ್ಲಿ ಅರೆಬೆಂದು ಬಿದ್ದಿದ್ದ ದೇಹವನ್ನ ಪರೀಕ್ಷಿಸಿದ ಪೊಲೀಸರಿಗೆ ಸತ್ತಿರೋರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಗುರುತು ಪತ್ತೆ ಹಚ್ಚೋದು ಒತ್ತಟಿಗಿರ್ಲಿ, ಸತ್ತಿದ್ದು ಗಂಡಸೋ ಹೆಂಗಸೋ ಅನ್ನೋದನ್ನ ಕೂಡ ಪತ್ತೆ ಮಾಡೋದು ಕಷ್ಟ ಆಗಿತ್ತು. ನಮಗೆ ಇವನ್ ಗಂಡಸ ಹೆಂಗಸ ಅಂದೇ ಗೊತ್ತಾಗ್ತಾ ಇರಲಿಲ್ಲ. ಆ ಮಟ್ಟಿಗೆ ಸುಟ್ಟೋಗಿದ್ರಿಂದಾಗಿ ತಲೆಯಿಂದ ಸಂಪೂರ್ಣವಾಗಿ ಕಾಲುವರೆಗೂ ಮಂಡಿವರೆಗೂ ಸುಟ್ಟೋಗಿತ್ತು. ಇನ್ನು ಲಾಸ್ಟ್ 2 ಪಾದ ಇದ್ದು. ಆ ಕಾಲುಗಳು ಸಹ ಸಿಕ್ಕಾಪಟ್ಟೆ ವೈಟ್ ಇದ್ದು. ನಾವು ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ವೈಟ್ ಇದರಿಂದ ಇದು ಮೃತದೇಹ ಹೆಂಗಸದೆ ಅಂತೇಳಿ ಭಾವಿಸ್ಕೊಂಡ್ವಿ. ಹೆಂಗಸು ಅಂದ್ಕೊಂಡೆ ಎಲ್ಲಾದ್ರೂ ಮಿಸ್ಸಿಂಗ್ ಕೇಸ್ ಆಗಿದ್ಯಾ ಅಂತ ವಿಚಾರಿಸಿದ್ರು. 4-5 ಜನ ಬಂದು ನೋಡ್ ಹೋಗಿದ್ದೂ ಆಗಿತ್ತು. ಆದ್ರೂ ಸತ್ತವರ್ಯಾರು ಅನ್ನೋದು ಗೊತ್ತಾಗದಿದ್ದಾಗ ಶವದ ಫೋಟೋನ ಪ್ರಿಂಟ್ ಮಾಡಿ ಎಲ್ಲಾ ಕಡೆ ಹಂಚಿ ಪತ್ತೆಯ ಪ್ರಯತ್ನ ಮಾಡಿದ್ರು. ಆಗ್ಲೇ ಹೆಬ್ಬಾಳದ ಮರಿಯಣ್ಣನ ಪಾಳ್ಯದಿಂದ ಬಂದವರು ಈ ವ್ಯಕ್ತಿ ಹೃದಯರಾಜ್. ಪೇಪರಲ್ಲಿ ಪಬ್ಲಿಷ್ ಮಾಡಿದ್ವಿ. ಪೇಪರ್ ಪಬ್ಲಿಷ್ ಮಾಡಿದಾಗ ಸಹಜವಾಗಿ ಎಲ್ಲರಿಗೂ ಗೊತ್ತಾಯಿತು. ನಾವು ಏನು ಮಾಡ್ತೀವಿ, ಸೂಕ್ತ ಲೋಕಲ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಯಾವ್ದಾನ ಆಗಿದೆ ಅಂತೇಳಿ ಎಲ್ಲ ಸ್ಟೇಷನ್ಗೂ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಅಮೃತಹಳ್ಳಿಗೂ ಎಲ್ಲ ಸುತ್ತಮುತ್ತ ಸ್ಟೇಷನ್ಗೆಲ್ಲ ಫೋನ್ ಮಾಡಿದ್ವಿ. ಪೇಪರ್ ನೋಡಿದ ತಕ್ಷಣ ಇವರು ಬಂದರು. ಆವತ್ತು ಸ್ಟೇಷನ್ನಿಗೆ ಬಂದು ನಿಂತವನಿಗೆ ಹೆಣದ ಫೋಟೋ ನೋಡಿ ಮೈ ನಡಗದಂಗಾಗಿತ್ತು. ಒಮ್ಮೆಲೆ ತಮ್ಮನ ಮುಖ ಕಣ್ಣು ಮುಂದೆ ಬಂತೇನು. ಆದ್ರೂ ಯಾಕೋ ಮನಸ್ಸು ಸತ್ತವನು ವಿಲಿಯಮ್ಮೆ, ಡೌಟೇ ಇಲ್ಲ ಅಂತ ಹೇಳಲಿಲ್ಲ. ಹಾಗಾಗಿ ಮನೆಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ನಿಗೆ ಬರೋದಕ್ಕೆ ಹೇಳಿದ್ದು
ವಿಲಿಯಂ ಪತ್ನಿ ಆಂಟೋನಿ ಮೇರಿಗೆ. ಆವತ್ತು ಆಕೆ ಕೂಡ ಗಂಡನ ಶವ ಗುರುತಿಡಿಲಿಲ್ಲ, ಹಾಗೆ ಅವನನ್ನ ಮಣ್ಣು ಮಾಡಲಾಗಿತ್ತು. ಆದ್ರೂ ಆ ಜೀಸಸ್ಗೆ ಮೃತನ ಆತ್ಮಕ್ಕೆ ಶಾಂತಿ ಸಿಗೋ ಹಂಗ ಮಾಡಬೇಕು ಅಂತ ಇತ್ತೇನೋ. ಹಂಗಾಗಿ ಅತ್ಯಂತ ನಿಗೂಢ ರೀತಿಯಲ್ಲಿ ಸತ್ತವನ್ ಯಾರು ಅನ್ನೋದು ಪತ್ತೆ ಆಯ್ತು. ವಿಲಿಯಂ ಪೀಟರ್ ಇನ್ನಿಲ್ಲ ಅನ್ನೋದು ಆತನ ಮಡದಿಗೆ ಮೊದಲು ಗೊತ್ತಾಗಿತ್ತು. ಆಕೆ ಪೊಲೀಸರ ಪರೀಕ್ಷೆಯಲ್ಲಿ ಜೊತೆ ಇದ್ಲು. ಆದ್ರೆ ಅವಳು ಈ ಮೊದಲು ಇವನು ನನ್ನ ಗಂಡ ಅಲ್ವೇ ಅಲ್ಲ ಅಂತ ಹೇಳಿ ಹೋಗಿದ್ಲು. ಮೃತದೇಹ ಮಣ್ಣು ಸೇರಿತ್ತು. ನಂತರ ಅದನ್ನ ಹೊರತೆಗೆದಿದ್ದು ಯಾವಾಗ? ಆಕೆ ವಾಪಸ್ ಬಂದಿದ್ದು ಯಾಕೆ? ನಂತರ ಹಂತಕರ ಸುಳಿವು ಕೊಟ್ಟಿದ್ದು ಅವಳೇನಾ? ಹೇಳ್ತೀವಿ ಒಂದು ಬ್ರೇಕ್ನ ನಂತರ.